ತೇಜೋ ವಾಯು ವಿನಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ಮೇದುಃ तं सर्वभूतहृदयं मुनिमानतोऽस्मि नारायणं नमस्कृत्य ततो ग्रन्थमुदीरये स्वस्त्यस्तु सत्तां हरिः ओम् ಅತಿ ಪ್ರಿಯನೂ ಇಲ್ಲ ದೇವರಿಗೆ, ಅತಿ ದ್ವೇಷಿಯೂ ಇಲ್ಲ ಅನ್ನುವ ಮಾತನ್ನ ನಾರದರು ಚಿತ್ರಕೇತುವಿಗೆ ಉಪದೇಶವನ್ನ ಮಾಡುತ್ತಾ ಎಲ್ಲರನ್ನೂ ಕೂಡ ಏಕಪ್ರಕಾರವಾಗಿ ಕಾಣುತ್ತಾನೆ. ಲೋಕದಲ್ಲಿ ನಡೆಯುವ ಎಲ್ಲಾ ತರದ ಒಳಿತಿನ ಕಾರ್ಯ ಮತ್ತು ಕೆಡುಕಿನ ಕಾರ್ಯದ ಹಿಂದೆ ಇರುವ ಪರಶಕ್ತಿ ಅವನೇ. ಅಲ್ಲ, ಕೆಟ್ಟ ಕೆಲಸ ಅವನು ಯಾಕೆ ಮಾಡಿಸ್ತಾನೆ ಅಂತ ಒಂದು ಯೋಚನೆ ಬರುತ್ತೆ. ಅಂದ್ರೆ ಕೆಟ್ಟ ಕೆಲಸ ಮಾಡಿಸುವುದು ಅವನ ಸ್ವಇಚ್ಛೆಗೆ ತಕ್ಕ ಹಾಗೆ ಅಲ್ಲ. ತನಗೆ ಮಾಡಬೇಕು, ನನ್ ಕೆಟ್ಟ ಕೆಲಸ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಅವನ ಹತ್ರ ಮಾಡಿ ಅವನಿಗೆ ಹೆಸರು ಕೊಡಿಸಿ ಅವನಿಗೆ ನರಕ ಅನುಭವಿಸುವಂತೆ ಮಾಡಿ ನಾನು ಇನ್ನೊಬ್ಬರನ್ನ ಬಾವಿಗೆ ತಳ್ಳಿ ಆಳ ಎಷ್ಟು ಅಂತ ನೋಡುವ ಒಂದು ಪ್ರವೃತ್ತಿಯೋ ದೇವರದ್ದು ಅಂತ ಕೆಲವೊಮ್ಮೆ ಸಂದೇಹ ಬರುತ್ತೆ. ಹಾಗೆ ಸಂದೇಹ ಬರುದೇನ್ ತಪ್ಪಲ್ಲ ಅನ್ಸುತ್ತೆ ಹಾಗೆ ನೋಡಿದ್ರೆ. ಯಾಕಂದ್ರೆ ತಪ್ಪು ಮಾಡ್ಲಿಕ್ಕೂ ಕೂಡ ಸಾಮರ್ಥ್ಯ ಒಂದು ಕಡೆಯಿಂದ ಎಲ್ಲೋ ನಾವು ಬೇಡ ಅಂತ ಅನ್ಕೊಂಡಿರ್ತೀವಿ, ಆದ್ರೂ ಅದ್ ನಮ್ ಕೈಯಿಂದ ಆಗತ್ತೆ. ಬೇಕು ಅಂತ ಮಾಡೋರು ಬೇರೆ ಬಿಡಿ, ನಾನು ಹೇಳ್ತಾ ಇರೋದು ಒಬ್ಬ ಪ್ರಾಮಾಣಿಕ ಮಾಡಬಾರದು ಅಂತ ತಡೆ ಹಿಡಿಯುವ ಪ್ರಯತ್ನ ಮಾಡಿದ್ರು ಅವನ ಕೈಯಿಂದ ಅನ್ಯಾಯ ಆಗುತ್ತೆ, ಅವನಿಗೆ ಇಷ್ಟನೇ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನಿಗೆ ತಾನ್ ಮಾಡ್ತಿಲ್ಲ, ಯಾವುದೋ ಶಕ್ತಿ ನನ್ನಿಂದ ಫೋರ್ಸಿಬಲಿ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ನನಗೆ ಇಷ್ಟ ಇಲ್ಲ ಆದ್ರೂ ಕೂಡ ಬಲಾದಿವ, ಯಾರೋ ಬಲದಿಂದ ನನ್ನನ್ನು ಅಲ್ಲಿ ಯೋಜಿಸಿದ್ದಾನೆ ಅಂತ ಅರ್ಜುನ ಇದೇ ಪ್ರಶ್ನೆಯನ್ನು ಗೀತೆಯಲ್ಲಿ ಕೇಳಿದ. ಆಗ ಅವ್ರು ಹೇಳಿದ್ರು, ಗುಣದೋಷಯೋ ಕರ್ತೃಣಾಂ ದ್ರಷ್ಟ, ಯಾರಲ್ಲ ಅವನು ಪಕ್ಷಪಾತ ಮಾಡುವುದಲ್ಲ, ಆಯಾ ಗುಣ ಆಯಾ ದೋಷ ಆಯಾ ಜೀವನಲ್ಲಿ ಗುಣ ಇದ್ರೆ ಆ ಗುಣದ ಅಭಿವ್ಯಕ್ತಿಯನ್ನು ಮಾಡಿಸ್ತಾನೆ. ಆ ವ್ಯಕ್ತಿಯಲ್ಲಿ ಜೀವ ಸ್ವಭಾವದಲ್ಲಿ ದೋಷ ಇದ್ರೆ ದೋಷದ ಅಭಿವ್ಯಕ್ತಿಯನ್ನು ಮಾಡಿಸ್ತಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ಎಂದು ಹೇಳಿದ ಬಗೆಯಲ್ಲಿ ಇಂತೆಂದು ಕೃಷ್ಣ ನುಡಿಯುತ್ತಿರಲು ನಾವು ತಲೆ ಅಲ್ಲಾಡಿಸಿ ಓದಿದ್ದೆಲ್ಲ ಉದುರಿಸ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ಹೇಳಿದ ಬಹಳ ಗಂಭೀರವಾದ ವಿಷಯ. ಜೀವನಕ್ಕೆ ತನಗೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಅಲ್ಲಿ ಯಾವ ಅವನ ವರ್ತನೆ ಅಭಿವ್ಯಕ್ತಿಗೆ ಬೇಕಾದಂತಹ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಭಗವಂತ ಅದನ್ನ ಪ್ರಚೋದಿಸ್ತಾನೆ. ಅದು 0 ವೋಲ್ಟೇಜ್ ಇದ್ದ ಬಲ್ಬ್ ಆದ್ರೆ ಅದನ್ನ 0 ವೋಲ್ಟೇಜ್ ಕರೆಂಟ್ ಕೊಟ್ಟೇ ನಡೆಸ್ತಾನೆ. ಇಲ್ಲ ಅದು ಧಗ್ ಅಂತ ಹೊತ್ತಿಸಿ ಸರ್ಕ್ಯೂಟ್ ಆಗಿ ಇಡೀ ಊರು ಮನೆ ಸುಟ್ಟು ಹೋಗುವುದಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ವೈರಿಂಗ್ ಸರಿ ಮಾಡದೆ ಎಲ್ಲೆಲ್ಲೋ ಟೇಪ್ಗಳನ್ನ ಅಂಟಿಸಿದ್ದು ಸರಿ ಮಾಡದೆ ಅದು ಎಲ್ಲಿಗೋ ಒಂದು ಕನೆಕ್ಷನ್ ತಪ್ಪಾಗಿದ್ರೆ ಸ್ವಿಚ್ ಹಾಕಿದ ತಕ್ಷಣ ಇಡೀ ಮನೆ ಒಂದ್ಸರ್ತಿ ಒಳಗೆ ಈ ಕುಕ್ಕರ್ ಅಕಸ್ಮಾತ್ ಓಪನ್ ಆದ್ರೆ ಹೆಂಗಾಗುತ್ತೆ ಹಂಗ ಡಮ್ ಅಂತ ಒಂದು ದೀಪಾವಳಿ ಆಗುತ್ತೆ. ಆಮೇಲೆ ಆ ಮನೆಯ ಮೇಲ್ಭಾಗದಲ್ಲಿ ಎಲ್ಲಾ ಕಡೆಯಲ್ಲಿ ಅನ್ನ ಎಲ್ಲೆಲ್ಲ ಹಂಚ್ಕೊಂಡಿದೆ ಅಂತ ಹುಡುಕ್ಬೇಕಾಗತ್ತೆ ಕುಕ್ಕರ್ ಹಾರಿದ ಫೋರ್ಸಿಗೆ. ಅಂದ್ರೆ ಜೀವನ ಅನ್ನೋದು ಅವನಿಗೆ ಬೇಕಾದಾಗೆ ನಡೆಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಭಗವಂತನು ಕೂಡ ತನಗ್ ಬೇಕಾದಾಗೆ ನಡೆಸುದು ಅಲ್ಲ. ಇದೆರಡರ ನಡುವೆ ಒಂದು ಗೆರೆ ಇದೆ. ಆ ಗೆರೆಯೇ ಭಗವಂತನ ಸಂಕಲ್ಪ ಶಕ್ತಿ ಮತ್ತು ಆ ಜೀವನಲ್ಲಿರುವಂತಹ ಸಹಜ ಸ್ವಭಾವ ಅಭಿವ್ಯಕ್ತಿ. ನಾ ದತ್ತ ಆತ್ಮ ಹಿ ಗುಣಂ ನ ದೋಷಂ ನ ಕ್ರಿಯಾಫಲಂ ಉದಾಸೀನ ಇವಾಸೀನ ಪರಾವರ ದೃಗೀಶ್ವರ.
ಆತ್ಮ ಗುಣಂ ದೋಷಂ ಕ್ರಿಯಾಫಲಂ ನ ಆದತ್ತ. ಪರಮಾತ್ಮನು ಒಳ್ಳೆಯ ಫಲದ ಅಂದ್ರೆ ಒಳ್ಳೆಯ ಕಾರ್ಯದ ಫಲವನ್ನೂ ಉಣ್ಣುವುದಿಲ್ಲ. ಆಮೇಲೆ ಕೆಟ್ಟ ಕರ್ಮದ ದುಷ್ಫಲ ಅಂತ ಹೇಳ್ತೇವೆ ನಾವು. ಕೆಟ್ಟ ಕರ್ಮಕ್ಕೆ ಒಂದು ದುಷ್ಫಲ ಅಂತ ಇರುತ್ತೆ. ಭಗವಂತನಿಗೆ ಒಳಿತು ಮಾಡಿದ ಅನ್ನೋದಕ್ಕೋಸ್ಕರ ಅವನಿಗೊಂದು ಸ್ವರ್ಗದಲ್ಲಿ ಎಕ್ಸ್ಟ್ರಾ ಸೀಟು, ಜಂಬೋ ಸೀಟು ಅಂತ ಮೇಲ್ಗಡೆ ಕೂಡಿಸಿ ನಿನಗೊಂದು ಎಕ್ಸ್ಟ್ರಾ ಆರತಿ ಮಾಡ್ತಾರೆ ಅಂತ ಯಾರೂ ಅವನನ್ನ ವಿಶೇಷವಾದ ಅಭಿಮಾನದಿಂದ ತಂದು ಕೂಡಿಸುವುದು ಇಲ್ಲ. ನಾದತ್ತ. ಅಥವಾ ದೋಷಂ, ಯಾವುದೋ ನರಸಿಂಹ ಅವತಾರದಿಂದ ಹಿರಣ್ಯಕಶಿಪುವಿನ ಎದೆಯನ್ನ ಬಗೆದು ಒಂದು ರೀತಿಯಲ್ಲಿ ಅಮಾನುಷವಾಗಿ ವರ್ತಿಸಿದ್ದಾನೆ, ಆದ್ರಿಂದಾಗಿ ಅವನನ್ನ ನಾವು ಶಿಕ್ಷಿಸಬೇಕು ಅಂತ ಯಾವ ಕರ್ಮವೂ ಕೂಡ ಆತನನ್ನ ಶಿಕ್ಷೆಗೆ ಒಳಪಡಿಸುವುದಕ್ಕಾಗುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಸತ್ಕರ್ಮ ಇರ್ಲಿ ದುಷ್ಕರ್ಮ ಇರ್ಲಿ, ಯಾವ ಕರ್ಮವೂ ಕೂಡ ಭಗವಂತನನ್ನ ಅಂಟಿಕೊಳ್ಳುವುದಿಲ್ಲ ಅನ್ನೋದು ಅತ್ಯಂತ ಸಹಜವಾದ ಮಾತು. ಹಾಗಾಗಿ ಕ್ರಿಯಾಫಲವಾದ ಗುಣವನ್ನಾಗಲಿ ಕ್ರಿಯಾಫಲವಾದ ದೋಷವನ್ನಾಗಲಿ ಅವನು ಅನುಭವಿಸದೆ ಮತ್ತೇನು ಅಂದ್ರೆ ಉದಾಸೀನ ಇವಾಸೀನ. ಸುಖ ಆಯ್ತಾ, ಸುಖ ಅಂತ ಅವನಿಗೆ ಸುಖ ಆಗಿದ್ದಕ್ಕಂದ್ರೆ ಯಾರಿಗೆ ತನ್ನ ಎದುರುಗಡೆಯಿಂದ ಸುಖ ಆಯ್ತು, ಅಥವಾ ಅವನನ್ನೊಬ್ಬ ಹೊಗಳದ ಅಂತ ಇಟ್ಕೊಳ್ಳಿ. ಭಕ್ತ ಭಗವಂತನನ್ನ ಹೊಗಳದ, ಭಕ್ತನಿಗೋಸ್ಕರ ನಗುತ್ತಾನೆ, ಭಕ್ತನ ಮಾತುಗಳಿಗೆ ಸಂತೋಷ ಪಡ್ತಾನೆ, ಅದು ಬೇರೆ. ಆದ್ರೆ ಇಲ್ಲದೆ ಇದ್ದ ಒಂದು ಹೊಸ ಸಂತೋಷ ಅವನಿಗೆ ಹುಟ್ಟುದಲ್ಲ. ಭಕ್ತನಿಗೆ ನಾನು ಏನು ಅಂತ ಸ್ಪಷ್ಟ ಗೊತ್ತಾಯ್ತಲ್ವಾ, ಅದಕ್ಕೆ ಖುಷಿ ಪಡುದು. ನಮ್ಗೇನು ಅಂದ್ರೆ ನಾವ್ಯಾಕೆ ಖುಷಿ ಪಡ್ತೇವೆ ಅಂದ್ರೆ, ನನ್ನೇನು ಇಲ್ಲದೆಲ್ಲ ಗುಣವನ್ನು ಇದೆ ಅಂತ ಅನ್ಕೊಂಡ ನಾನು ಇಷ್ಟು ಎತ್ತರಕ್ಕೆ ಇರಿಸ್ಬಿಟ್ಟಿದಾನಲ್ಲ, ಪರವಾಗಿಲ್ಲ, ಬುದ್ಧಿ ಹಾಳು ಮನೆತನ ಯೋಚನೆ ಹಾಗೆ ಇರ್ಲಿ, ನಾನು ಎಷ್ಟು ಕಾಲ ಅವನಿಗೆ ಆ ಬುದ್ಧಿಯಲ್ಲಿ ದಡ್ಡತನ ಇರುತ್ತೋ ಅಲ್ಲಿ ತನಕ ನಾನು ನನ್ನ ಬೇಳೆ ಬೇಯಿಸ್ಲಿಕ್ಕೆ ಸುಲಭ ಅಂತ ಖುಷಿ ಪಡ್ತೇವೆ. ಭಗವಂತನಿಗೆ ತನ್ನ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ಅದರಿಂದಾಗಿ ಅವನನ್ನು ಹೊಗಳಿದ್ರೂ ಬೇಸರ ಆಗಲ್ಲ, ಅಂದ್ರೆ ಖುಷಿ ಆಗಲ್ಲ, ತೆಗಳಿದ್ರೂ ಬೇಸರ ಆಗಲ್ಲ. ಇದು ಉದಾಸೀನ. ಇದನ್ನೇ ಒಬ್ಬ ಸಜ್ಜನನು ನಡೆಸುವುದು. ಭಗವಂತನನ್ನು ಉದಾಸೀನ ಉದಾಸೀನ ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನ ಜೀವನದಲ್ಲೂ ಕೂಡ ಏನೇ ಏರಿಳಿತಗಳಾದ್ರೂ ಅವನು ಅನಾಯಾಸವಾಗಿ ತನ್ನ ಪ್ರವೃತ್ತಿಯಿಂದ ಯಾವತ್ತೂ ಹಿಂದೆ ಸರಿಯುವುದೇ ಇಲ್ಲ. ಬೈದ್ರಾ, ಸಂತೋಷ, ನಿಮ್ಗೆ ನೀವು ನನ್ನನ್ನು ಹೇಗೆ ಕಂಡಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ಹೊಗಳಿದ್ರ, ಸರಿ, ಅವ್ರಿಗೇನು ಕೆಲಸ ಆಗ್ಬೇಕಿದೆ ಅದಕ್ಕೋಸ್ಕರ ಹೊಗಳ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಏನ್ ಬೇಕೋ ಅದ್ ನನ್ನಿಂದ ಮಾಡ್ಲಿಕ್ಕೆ ಆಗುದಾದ್ರೆ ಮಾಡಿ ಮುಂದೋದ. ಯಾರೋ ಒಬ್ರು ಕೇಳಿದ್ರು ಒಬ್ಬರ ಅವಧೂತರ ಹತ್ರ, ನಿಮ್ಮ ಜೀವನದ ಗುರಿ ಏನು, ನೀವು ಹೇಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ? ಮುಂದೆ ಹೋಗ್ಬೇಕು ಅನ್ನೋ ನನ್ನ ಆಲೋಚನೆ. ಹೋಗ್ತಾ ಇರುವಾಗ ಯಾರಾದ್ರೂ ಮಧ್ಯದಲ್ಲಿ ಒಂದು ಡಿಕ್ಕಿ ಹೊಡೆದು ಪಕ್ಕ ಸರಿಸಿದ್ರೆ ಅಲ್ಲಿಂದ ಮುಂದೆ ಹೋಗ್ತೇನೆ, ಆ ಕಡೆಯಿಂದ ಇನ್ನೊಬ್ಬ ಡಿಕ್ಕಿ ಹೊಡೆದ್ರೆ ಈ ಕಡೆ ಕರೆಸಿದ್ರೆ ಅಲ್ಲಿಂದ ಮುಂದೆ ಹೋಗ್ತೇನೆ. ಮುಂದೆ ಹೋಗ್ತೇನೆ ಅಂತ ಇಟ್ಕೊಂಡಿದ್ದೇನೆ ಹೊರತು ಇದೇ ಜಾಗಕ್ಕೆ ಹೋಗ್ತೇನೆ ಅಂತ ನಾನು ಯೋಚನೆ ಮಾಡಿಲ್ಲ. ಯಾಕೆಂದ್ರೆ ಇದೇ ಜಾಗಕ್ಕೆ ಹೋಗುದು ಅನ್ನೋದು ನನ್ನ ಕೈಲಿಲ್ಲ. ಕೇವಲ ಮುಂದೆ ಹೋಗ್ಬೇಕು ಅನ್ನುವ ಯೋಚನೆ ಮಾತ್ರ, ಹಿಂದೆ ಬೀಳಬಾರ್ದು ಅಥವಾ ಅರಿವುಗೇಡಿತನಕ್ಕೆ ಒಳಗಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಆದ್ರಿಂದಾಗಿ ಹಾಗೆ ಭಗವಂತ ಉದಾಸೀನ ಇವಾಸೀನ ಪರಾವರ ದೃಗೀಶ್ವರ ಯಾಕೆ ಹೇಳಿದ್ರು ಅಂದ್ರೆ, ಪರ ಅವರ ದೃಕ್ ತುಂಬಾ ಒಳ್ಳೆ ಶಬ್ದ ದೇವರಿಗೆ. ಅವನಿಗೆ ದೊಡ್ಡದು ಯಾವುದು ಅಂತಾನು ಗೊತ್ತಿದೆ, ಚಿಕ್ಕದು ಯಾವುದು ಅಂತಾನು ಗೊತ್ತಿದೆ, ಶ್ರೇಷ್ಠವಾದದ್ದು ಯಾವುದು ಅಂತಾನು ಗೊತ್ತಿದೆ, ಕನಿಷ್ಠವಾದದ್ದು ಯಾವುದು ಅಂತಾನು ಗೊತ್ತಿದೆ. ಯಾಕೆಂದ್ರೆ ಅವನು ಈಶ್ವರ. ಈಶನ ಶೀಲೇಶು ವರಹ. ಯಾವುದನ್ನ ನಿರ್ವಹಿಸಬೇಕು, ಹೇಗೆ ನಿರ್ವಹಿಸಬೇಕು ಅಂತ ತಿಳಿದ ವ್ಯಕ್ತಿತ್ವದವನಾದ್ರಿಂದಾಗಿ ಅವನಿಗೆ ಎಲ್ಲೂ ಕೂಡ ಹಿಂದೆ ಸರಿಯುವುದು ಅನ್ನುವಂತಹ ದುರವಸ್ಥೆ ಇಲ್ಲ. ಎಲ್ಲವನ್ನೂ ತಿಳಿದಿದ್ದಾನೆ. ಅದು ಈಗ ನೋಡಿ, ಅದು ಯಾವುದೋ ಒಂದು ತಮಾಷೆಯ ಪ್ರಸಂಗ. ಈ ಒಂದು ಅಂದ್ರೆ ಸ್ಕ್ರೀನ್ ಅಲ್ಲಿ ಒಂದು ಸೀನ್ ಬರ್ತಾ ಇರುತ್ತೆ. ಅದರಲ್ಲಿ ಮೇಲಿನ ಮಹಡಿಯಲ್ಲಿ ಅವನು ಒಂದು ಶತ್ರುವಿನ ಜೊತೆಗೆ ಯುದ್ಧ ಮಾಡ್ತಿರ್ತಾನೆ, ಕೆಳಗೆ ತಳ್ತಾ ಇರ್ತಾನೆ. ತಳ್ಳುವಾಗ ಪಕ್ಕದವರೆಲ್ಲ ಬೀಳ್ತಾನೆ ನೋಡಿ, ಈಗ ಬೀಳ್ತಾನೆ ಬೀಳ್ತಾನೆ ಅಂತ ಹೇಳ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಗುಂಡ ಇರ್ತಾನೆ, ನೋಡುವವನು, ಅವನದು ಬೀಳಲ್ಲ 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 ಅಂತ. ಅದಕ್ಕೆ ಇಲ್ಲ ಇಲ್ಲ ನೋಡು, ಪಂದ್ಯ ಕಟ್ತಾರೆ ಅವನ ಹತ್ರ. ಬಕ್ರ ಸಿಕ್ಬಿಟ್ಟ ಅಂತ ಹೇಳಿ ಪಂದ್ಯ ಕಟ್ತಾರೆ. ಪಂದ್ಯ ಕಟ್ಟಿ ಏನೋ ಅವ್ರಿಗೆ ಕುಡಿಲಿಕ್ಕೋ ತಿನ್ಲಿಕ್ಕೋ ಏನೋ ಅವನ ಹತ್ರ ಆರ್ಡರ್ ಮಾಡಿಸೋದು ಅಂತ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ಬಿದ್ದ ಅಂತ ಎಲ್ಲರೂ ಪಕ್ಕದವ್ರು ಕಿರ್ಚಿದ್ರು.
ಅವನ ಕೈಯಿಂದ ವಸೂಲಿ ಮಾಡಿ ಬೇಕಾದ್ದೆಲ್ಲ ತಿಂಡಿ ಕುಡಿಯುವುದೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು. ಅವ್ನು ಅದಕ್ಕೆ ಅವ್ರು ಹೇಳಿದ್ರೆ ಆಮೇಲೆ ಬೇಜಾರಾಯ್ತು ಅವನ ಪರಿಸ್ಥಿತಿ, ಅವನ ಕೈಯಿಂದ ಖರ್ಚು ಮಾಡಿಸಿದ್ರು. ಫ್ರೆಂಡ್ಸು ಹೇಳ್ತಾರೆ, ಇಲ್ಲ ನಾವು ಮೊದ್ಲೇ ನೋಡಿದ್ವಿ, ನಮ್ಗೆ ಗೊತ್ತಿತ್ತು ಅವನು ಈ ಸೀನಲ್ಲಿ ಬೀಳ್ತಾನೆ ಅಂತ, ಅದಕ್ಕೋಸ್ಕರ ನಾವು ಹಂಗೆ ಹೇಳಿದ್ವಿ ಅಂತ. ಆಗ ಅವನು ಹೇಳ್ತಾನೆ, ನಾನು ನೋಡಿದ್ದೆ ಅಂತಾನೆ. ನೀನು ನೋಡಿದ್ರೆ ಯಾಕೆ ಅವ್ನು ಬೀಳ್ತಾನೆ ಅಂತ ಹೇಳ್ದಿ, ಬೀಳಲ್ಲ ಅಂತ ಹೇಳ್ದಿ? ಅಲ್ಲ, ಒಂದ್ಸರ್ತಿ ಬಿದ್ದಾಗ ನೋವಾಗಿ ಏಟಾಗಿ ಗೊತ್ತಾಗಿರ್ಬೇಕಲ್ಲ, ಎರಡನೇ ಸರ್ತಿನೂ ಮತ್ತದೇ ತಪ್ಪು ಮಾಡಿ ಬೀಳ್ತಾನೆ ಅಂದ್ರೆ ಅವನ ದುಸ್ಥಿತಿ ಏನು? ಹಾಗಾಗಿ ಒಂದು ದೃಶ್ಯವನ್ನ ನೋಡುವಾಗ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ದಾಗ ಅವರು ಆರಾಮಾಗಿರ್ತಾರೆ. ಅಥವಾ ಇಂಥದ್ದೇ ಜಗತ್ತಿನಲ್ಲಿ, ಅಂದ್ರೆ ತಮ್ಮ ಘಟನೆಯೇ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇದ್ರು ಜಗತ್ತಿನಲ್ಲಿ ನಡೆಯುವ ಘಟನೆಗೆಲ್ಲ ಇಂಥದ್ದೇ ಒಂದು ಅವಸಾನ ಇದೆ. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅನ್ನುವ ಬದುಕಿನ ಚಿತ್ರಣ ಅವನಿಗೆ ಗೊತ್ತಿದೆ ಅಂತಂದಾಗ, ಹುಟ್ಟಿದವನಿಗೆ ಸಾವಿದೆ, ಸತ್ತವನಿಗೆ ಮತ್ತೆ ಹುಟ್ಟಿದೆ ಅನ್ನೋದು ಗೊತ್ತಿದ್ದಾಗ ಅವನ್ ಟೆನ್ಷನ್ ಮಾಡ್ಕೊಳ್ಳಲ್ಲ. ಎಲ್ಲವೂ ಬದುಕಿನಲ್ಲಿ ಅನಿವಾರ್ಯ. ನಾವು ಬೇಡ ಅಂದ್ರೆ ಅದು ನಿಲ್ಲಲ್ಲ, ಬೇಗ ಬರ್ಲಿ ಅಂದ್ರೆ ಹತ್ರಕ್ ಬಂದು ನಮ್ಮನ್ನ ಹೇಳ್ಕೊಂಡು ಹೋಗಲ್ಲ. ಅವನ ಅಕಸ್ಮಾತ್ ಬಾವಿಗೆ ಹಾರಿದ್ರು ನೀರಿರಲ್ಲ, ಪೊಟ್ಟುಗ್ಗೆಲಾಗಿರುತ್ತೆ. ನಮ್ಮಲ್ಲಿ ಪೊಟ್ಟುಗ್ಗೆಲ್ ಅಂತ ಒಂದು ಮಾತಿದೆ, ಅಂದ್ರೆ ಅದರಲ್ಲಿ ನೀರೇ ಇರಲ್ಲ. ಅದು ಊರಲ್ಲೆಲ್ಲ ಈ ಕಸ ಕಿಸ ಎಲ್ಲ ಹಾಕ್ಲಿಕ್ಕೆ ಇರುವಂತ ಜಾಗ. ಅವ್ರು ಕಾಣಲಿಲ್ಲ ಕತ್ಲೆಯಲ್ಲಿ, ಸಾಯ್ಬೇಕು ಅಂತ ಸೀದ ಹೋಗಿ ಬಿದ್ದ. ಒಳಗೆ ಎಲ್ಲ ಕಸ ಇತ್ತು ಹೊರತು ಅವ್ನು ಸಾಯ್ಲಿಲ್ಲ. ಓ ಅಂತ ರಾತ್ರಿ ಇಡೀ ಬೊಬ್ಬೆ ಹೊಡೆದ. ಅಂದ್ರೆ ಆತರ ಸಾವು ಅನ್ನೋದು ಕೂಡ ನಾವು ಕೇಳಿ ಬರುದಲ್ಲ. ಬರ್ಬೇಕು ಅಂತಂದ್ರು ಅವನಿಗೆ ಪ್ರಸಂಗ ಬಂದಿಲ್ಲ ಅಂದ್ರೆ, ಆ ಆಯುಷ್ಯ ಮುಗ್ದಿಲ್ಲ ಅಂದ್ರೆ ಅವನನ್ನು ಯಾವ ರೀತಿಯಿಂದಲೂ ಅವನನ್ನ ಸಾವು ಆಕ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಶತ್ರುಗಳೇ ಆಗಿರ್ಬೋದು ಅಥವಾ ಅವನೇ ಸ್ವತಃವೂ ಪ್ರಯತ್ನ ಮಾಡಬಹುದು. ಹಾಗಾಗಿ ಭಗವಂತನಿಗೆ ಜಗತ್ತಿನ ಸಾವು ನೋವುಗಳ ಬಗ್ಗೆ, ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ, ಎಷ್ಟು ಹುಟ್ಟುತ್ತಾವೆ, ಎಷ್ಟು ಸಾಯ್ತಾವೆ, ಏನಾಗ್ತಾವೆ, ಎಲ್ಲಿ ಹೋಗ್ತಾವೆ, ಏನು ಗುರಿ, ಏನು ಅದರ ಬದುಕಿನಲ್ಲಿ ಬಿದ್ದು ಎದ್ದು ಗಾಯ ಮಾಡಿಕೊಂಡು ಓಡಾಡುವ ಅದರ ಪ್ರಸಂಗ ಏನು, ತನ್ನ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ತಾನೇ ಅಲ್ವಾ ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತಿದೆ. ಅವ್ನು ಯಾವ ಕಾಲಕ್ಕೆ ಯಾವುದನ್ನು, ಬೆಟ್ಟದ ತುದಿಯಲ್ಲಿ ಯಾವುದೋ ಒಂದು ಮರ ನೆಟ್ಟಗೆ ಬೆಳೆದು ನಿಂತಿರುತ್ತೆ, ಅದಕ್ಕೆ ಕಟ್ಟೆ ಕಟ್ಟಿದವರು ಯಾರು? ನೀರು ಹಾಕಿ. ನಾವ್ಯಾರು ಹೋಗ್ಲಿಲ್ಲ ಬೆಟ್ಟದ ತುದಿಗೆ, ಆದ್ರೂ ಆರಾಮವಾಗಿ ನಾವು ಯಾರೂ ಹೋಗದ ಮನುಷ್ಯ ದುರ್ಗಮವಾದ ಜಾಗದ ಬೆಟ್ಟದ ತುದಿಯಲ್ಲಿ ಅತ್ಯಂತ ಎತ್ತರದ ಮರಗಳು ಬೆಳೀತವೆ. ಯಾರು ಬೆಳೆಸುವುದನ್ನ? ನಾವ್ಯಾರೂ ಹೋಗ್ಲಿಲ್ಲ. ಹಾಗಾದ್ರೆ ಏನು? ಬೆಳಿಬೇಕು ಅಂತ ಒಂದು ಮರದ ಜೀವಂತಿಕೆಯ ಉದ್ದೇಶ ಭಗವಂತನ ಸಂಕಲ್ಪದಲ್ಲಿದ್ರೆ ಅದು ಎಲ್ಲಿಂದಾದ್ರೂ ಬೆಳೆಯುತ್ತೆ. ಇಡೀ ದಿವಸ ನೀರು ಹಾಕಿ, ಗೊಬ್ಬರ ಹಾಕಿ, ಅದರ ಟೆಂಪರೇಚರ್ ಮೆಜರ್ಮೆಂಟ್ ನೋಡಿ ಎಲ್ಲ ಮಾಡಿ ಆಗಿ ಸ್ವಲ್ಪ ಹೊತ್ತಿಗೆ ಅದು ಎಲ್ಲ ಬಾಡಿ ಇವನ್ ತರನೇ ಆಗೋಗುತ್ತೆ, ಸೊಟ್ಟಗೆ ಎತ್ಲಿಕ್ಕಿಲ್ಲ ಅಂತ ಆಗುತ್ತೆ. ಆಮೇಲೆ ಒಂದು ಪರೀಕ್ಷೆ, ಅದು ಯಾಕಾಯ್ತು, ಇದು ಯಾಕಾಯ್ತು. ಇವನು ಕೃಷಿ ಇಲಾಖೆಯಲ್ಲಿ ಓದಿ ಬಂದವನು, ಅಲ್ಲಿ ಏನ್ ಕಲ್ಸಿದ್ದಾರೆ ಅಂತ ಅವನಿಗೂ ಗೊತ್ತಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದ್ದು ಪಾಸ್ ಆಗಿ ಬಂದಿದ್ದಾನೆ ಅಷ್ಟೇ. ಪ್ರತಿ ಸರ್ತಿನೂ ಬಯಸ್ಕೊತಾ ಇರ್ತಾನೆ. ಅದೇ ಒಬ್ಬ ಕೃಷಿಕ ಯಾವ ಶಾಲೆಗೂ ಹೋಗಿರಲ್ಲ, ಯಾವ ಯೂನಿವರ್ಸಿಟಿಯಲ್ಲೂ ಕಲ್ತಿರಲ್ಲ, ಅವನ್ ಮಾಡಿದೆ ಮರುಕ್ಷಣದಲ್ಲಿ ಕಾರ್ಯ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಹಂಗಾಗಿ ಅವನಿಗೆ ಗೊತ್ತಿರುತ್ತೆ ಯಾವ ಹೊತ್ತಿಗೆ ನೀರು ಬಿಟ್ರೆ. ಈಗ ಮಳೆಗಾಲದ ನೀರು ನಾಟಿಯಾದ ಒಂದು 16 ದಿನ ಹಾಗೆ ನೀರು ಇರ್ಬೇಕು ಅದರಲ್ಲಿ. ಅದು ಇಲ್ಲದೆ ಆಗ್ಲೇ ಬಾಡಿ ಹೋದ್ರೆ ಅದರ ಬೇರು ಅನ್ನೋದು ಗಟ್ಟಿಯಾಗಿ, ಅಂದ್ರೆ ಮಣ್ಣಿನಿಂದ ಗಟ್ಟಿಯಾಗಿ ಆವರಿಸಲ್ಪಟ್ಟು ಬಹಳ ಎತ್ತರಕ್ಕೆ ಬೆಳೆಯುವುದಿಲ್ಲ, ತುಂಬಾ ಒಳ್ಳೆ ಫಲ ಸಿಗುವುದಿಲ್ಲ. ಹಾಗಾಗಿ ಅದು ಮೊದಲ 10 ದಿವಸ ಅದರಲ್ಲಿ ನೀರು ನಿಲ್ಬೇಕು. ಭತ್ತಕ್ಕೆ ಯಾವಾಗ್ಲೂ ನೀರು ಬೇಕೇ ಬೇಕು. ಭತ್ತಕ್ಕೆ ನೀರು ಬೇಕು, ಕಬ್ಬಿಗೆ ನೀರು ಇರಬಾರದು. ಹಾಗೆ ಒಂದೊಂದು ಬೆಳೆಗಳಿಗೆ ಒಂದೊಂದು ತರ ಇದೆ. ಇದು ಅವನಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಅವನು ನೋಡ್ತಾನೆ, ಓ ಮಳೆ ಬರುತ್ತೆ ಅಂತ ಗೊತ್ತಾಗಿ ತಕ್ಷಣವೇ ಆ ಗದ್ದೆಯಲ್ಲಿ 4 ತೋಡು ತೆಗೆದು ಸೈಡ್ ಇಂದ ನೀರು ಹೋಗುವಾಗ ಮಾಡ್ತಾನೆ. ಇವನು ನೀರಿಲ್ಲ ಅನ್ಕೊಂಡು ಮೇಲಿದ್ದು ಕೆಳಗಿದ್ದು ಆ ಕಡೆದು ಎಲ್ಲ ಎಳೆದು ಗದ್ದೆಗೆ ಬಿಟ್ಟಿರ್ತಾನೆ. ರಾತ್ರಿ ಬಂದ ಮಳೆಗೆ ಅವನ ಬೆಳೆ ಸಮೇತ ಕೊಚ್ಕೊಂಡು, ಯಾಕಂದ್ರೆ ಅಷ್ಟು ಮಳೆಗೆ ಕಟ್ಟಿ ಇಟ್ಟಿದ್ದಾನೆ, ಯಾವುದು ಹೊರಗೆ ಹೋಗದಾಗ ಮಾಡಿ ಇಟ್ಬಿಟ್ಟಿದ್ದಾನೆ. ಅಯ್ಯೋ ನಾಳೆ ನೀರಿಲ್ಲ ಅಂದ್ರೆ ಕಷ್ಟ ಅಂತ. ಇವನಿಗೆ ಹಾಗಲ್ಲ, ಗೊತ್ತಿರುತ್ತೆ, ಓ ಇನ್ನು ನಾಳದು ಮತ್ತೆ ಮಳೆ ಬರುತ್ತೆ, ಆವಾಗ ಬೇಕಾದಷ್ಟು ನೀರನ್ನು ಉಳಿಸ್ಕೊಂಡ್ರೆ ಸಾಕು. ಅಂದ್ರೆ ಇದು ತಿಳುವಳಿಕೆ ಇದ್ದಾಗ ಭಯ ಇಲ್ಲದೆ ಇರುವ ಒಂದು ಬದುಕನ್ನ ನಡೆಸ್ಲಿಕ್ಕಾಗತ್ತೆ. ಭಗವಂತ ಪರಾವರವಿತ್, ಎಲ್ಲದರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದವನಾದ್ರಿಂದಾಗಿ ಅವನಿಗೆ ಭಯ ಇಲ್ಲ. ಶ್ರೀ ಶುಕ ಉವಾಚ ಇತ್ಯುದೀರ್ಯಗತೋ ಜೀವೋ ಜ್ಞಾತಯಸ್ತಸ್ಯ ತೇ ತದಾ ವಿಸ್ಮಿತಾ ಮುಮುಚು ಶೋಕಂ ಚಿತ್ವಾತ್ಮ ಸ್ನೇಹ ಶೃಂಖಲಾ. ಇಷ್ಟು ಜೀವಾತ್ಮ ಆ ಚಿತ್ರಕೇತುವಿಗೆ ತನ್ನ ಕಡೆಯಿಂದ
ಏನೇನ್ ಹೇಳ್ಬೇಕಿತ್ತು ಅದನ್ನೆಲ್ಲ ಹೇಳ್ದ. ತನಗೆ ಯಾವ ಅಭಿಮಾನವೂ ಇಲ್ಲ ಈ ತಂದೆ ತಾಯಿಗಳ. ಅಂದ್ರೆ ಒಂದ್ ಅರ್ಥದಲ್ಲಿ ಏನ್ ಹೇಳ್ದ ಅಂದ್ರೆ, ನೀವು ಕೊಟ್ಟ ಶರೀರ ಅಲ್ಲೇ ಬಿಟ್ಟು ಹೋಗಿದ್ದೇನೆ, ಅದನ್ನ ಅಪ್ಕೊಂಡು ಮುದ್ದಾಡಿ, ನನಗೆ ಯಾಕೆ ಉಪದ್ರ ಕೊಡ್ತೀರಿ? ನಾನೇನ್ ತೊಂದ್ರೆ ಮಾಡಿದೆ? ನನಗೆ ಆ ಶರೀರ ಬೇಡ ಅಂತ ನಾನು ಹೊರಗೆ ಬಂದಿದ್ದು. ನಿಮ್ಮ ಸವತಿಯರ ಪರಸ್ಪರ ಹೊಟ್ಟೆ ಕಿಚ್ಚಿನಲ್ಲಿ ನಾನು ಆಗ್ಲೇ ಸತ್ತು ಹೋಗಿದ್ದೆ. ವಿಷ ಅನ್ನೋದು ನೆಪ ಆಯ್ತಷ್ಟೇ ಬಿಟ್ರೆ ನನಗೆ ಒಳಗಿನ ರಾಜ ಮರ್ಮ ಏನು ಅಂತ ಗೊತ್ತಿದೆ. ಅದರಿಂದಾಗಿ ನನಗೆ ಇಲ್ಲಿ ಬದುಕುವ ಆ ಆಸೆಯೂ ಇಲ್ಲ. ಮತ್ತೆ ಇವರೇ ನನಗೆ ತಂದೆ ತಾಯಿಗಳು ಅಂತ ನಾನು ಹೇಳ್ಕೊಳ್ಳಿಕ್ಕೂ ನನಗೆ ಅಭಿಮಾನ ಇಲ್ಲ. ಯಾಕೆಂದ್ರೆ ಹಲವು ಜನ್ಮಗಳಲ್ಲಿ ನನಗೆ ತಂದೆ ತಾಯಿಗಳಾಗಿ ಹೋಗಿದ್ದಾರೆ. ಯಾವ ಜನ್ಮದ ತಂದೆ ತಾಯಿಗಳನ್ನ ಆಶ್ರಯಿಸಿ ನಾನೀಗ ಮರಳಿ ಅವರನ್ನ ಸೇರ್ಬೇಕು, ಅದನ್ನ ನೀನು ಹೇಳಬೇಕು ಅಂತ ಚಿತ್ರಕೇತುವಿಗೆ ಹೇಳಿದಾಗ, ಆ ಜೀವಾತ್ಮನ ಈ ಮಾತು ಕೇಳಿದ ಮೇಲೆ ಬಂಧುಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಅಯ್ಯೋ, ನಾವು ಅಂದ್ರೆ ಅಲ್ಲಿದ್ದ ವಿಷ ಹಾಕಿದವರಿಗೂ ಒಂಥರ ಗಾಬರಿ ಆಗ್ಬಿಡುತ್ತೆ. ಎಷ್ಟು ಅದ್ಭುತವಾದ ಮಾತನ್ನ ಈ ಜೀವಾತ್ಮ ಹೇಳಿತು. ನಾವು ಯಾವುದೋ ಒಬ್ಬನ ಮೇಲಿನ ಕೋಪಕ್ಕೆ, ರಾಜ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ, ಸವತಿಯ ಮೇಲೆ ಜಾಸ್ತಿ ಗೌರವ ಆದರೆ ಎಲ್ಲರೂ ತೋರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೊಂದು ವಿಷ ಇಕ್ಕಿ ಒಂದು ರೀತಿ ಬದುಕಿಗೆ ನಾವೇ ಕೊಡಲಿ ಏಟು ಹಾಕಿಕೊಂಡ್ವಿ ಅಂತ ಎಲ್ಲರೂ ಆಶ್ಚರ್ಯಪಟ್ರು. ತುಂಬಾ ಇನ್ನೂ ತಾವು ಮಾಡಿದ ತಪ್ಪಿಗಾಗಿ ಅವರಿಗೆ ಅಳುಕುಂಟಾಯಿತು. ಹಾಗಾಗಿ ಆಮೇಲೆ ಅವನು ಇನ್ನು ಅನುಪನೀತ ಆದ್ರಿಂದ ಅದಕ್ಕೆ ಹೆಚ್ಚಿನ ಪ್ರಕ್ರಿಯೆಗಳಿಲ್ಲ, ಶರೀರಕ್ಕೆ ಸುಡುವುದು ಇತ್ಯಾದಿ ಪ್ರಕ್ರಿಯೆಗಳಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ಧರ್ಮಶಾಸ್ತ್ರದ ಪ್ರಕಾರ ಹೂತು ಹಾಕುವುದು ಅನ್ನೋದು ನಿಯಮ. ಹಾಗಾಗಿ ಅನುಪನೀತನಾದ ಆ ಮಗುವಿಗೆ ಬೇಕಿರುವ ಉತ್ತರ ಕ್ರಿಯೆಯನ್ನ ಮಾಡಿ ಎಲ್ಲರೂ ಆಮೇಲೆ ಎಚ್ಚರ ಬಂತು. ತತ್ಯಜುಹು ದುಸ್ತ್ಯಜಂ ಸ್ನೇಹಂ. ಆ ನೋಡಿ, ಆ ಶಬ್ದ ಎಷ್ಟು ಚೆನ್ನಾಗಿದೆ, ದುಸ್ತ್ಯಜಂ ಸ್ನೇಹಂ. ಸುಲಭದಲ್ಲಿ ಬಿಟ್ಟು ಹೋಗುವಂತದ್ದಲ್ಲ ಈ ಸ್ನೇಹ. ಆದ್ರೆ ಆ ಜೀವನ ಮಾತಿನಲ್ಲಿದ್ದ ಆ ದೃಢತೆ, ಎಲ್ಲರಿಗೂ ಒಳಗಿನಿಂದ ಇದ್ದಂತಹ ಪ್ರತಿಯೊಂದು ಸಂಬಂಧಗಳ ಬಗೆಗೆ ನಾನೇ ಈ ಸಂಬಂಧವನ್ನ ಉಳಿಸಿಕೊಳ್ಳುವುದು ಅಥವಾ ನಾನೇ ಈ ಜಗತ್ತಿನ ಅನೇಕ ನನ್ನ ವಲಯದಲ್ಲಿರುವ ಕಾರ್ಯಭಾರಗಳನ್ನು ಮಾಡುವುದು ಅನ್ನುವ ಅಹಂಕಾರ ಎಲ್ಲ ಇಳಿದು ಹೋಯ್ತು. ಅದಕ್ಕೆ ಇನ್ನೊಂದು ಶಬ್ದ ಹಾಕಿದ್ರು ಆ ಸ್ನೇಹಕ್ಕೆ, ಶೋಕ ಮೋಹ ಭಯಾರ್ತಿದಂ. ಸ್ನೇಹ ಯಾವಾಗ್ಲೂ ಏನ್ ಮಾಡುತ್ತೆ ಅಂದ್ರೆ ಸ್ನೇಹ ಬೇಡ ಅಂತ ಅರ್ಥ ಅಲ್ಲ. ಶೋಕಮೋಹ ಭಯಾರ್ತಿದವಾದ ಸ್ನೇಹ ಬೇಡ ಅಂತ. ಯಾಕೆಂದ್ರೆ ಭಗವಂತನಲ್ಲೂ ಸ್ನೇಹ ಬೇಕು ನಮಗೆ, ಸಜ್ಜನರಲ್ಲಿ ಸ್ನೇಹ ಬೇಕು. ನೀವು ಒಂದ್ ಕಡೆಯಿಂದ ಸ್ನೇಹ ಮಾಡ್ಬೇಕು ಅಂತ ಹೇಳ್ತೀರಿ, ಇನ್ನೊಂದ್ ಕಡೆಯಿಂದ ಸ್ನೇಹ ಬಿಡಬೇಕು ಅಂತ ತಲೆ ಎಲ್ಲ ಇದ್ರೆ ಕೆಟ್ಟೋಗುತ್ತೆ. ಇಲ್ಲದೆ ಇದ್ದವ್ರಿಗೆ ಸಮಸ್ಯೆ ಇಲ್ಲ, ಅಲ್ಲ ಅದನ್ನ ಹೇಳಿದ್ರು ಜೈ, ಇಲ್ಲದನ್ನ ಹೇಳಿದ್ರು ಜೈ. ಆದ್ರೆ ಯೋಚನೆ ಮಾಡೋರಿಗೆ ತಲೆ ಕೆಡುತ್ತೆ. ಇದು ಹೇಗೆ? ಅದಕ್ಕೆ ಅವರೇ ಪರಿಹಾರ ಕೊಟ್ರು. ಯಾವ ಸ್ನೇಹದಿಂದ ಶೋಕ ಮೋಹ ಭಯ ಆರ್ತಿ ಅಂದ್ರೆ ಸಂಕಟ, ಆ ವ್ಯಕ್ತಿಯ ಜೊತೆಗೆ ನಾವು ಓಡಾಡ್ಲಿಲ್ಲ ಅಂದ್ರೆ, ಅಥವಾ ಅವ್ನ ಮಾತಿಗೆ ಸಿಗ್ಲಿಲ್ಲ ಅಂದ್ರೆ, ಅಥವಾ ಒಂದ್ ಸ್ವಲ್ಪ ದಿವಸ ನಮ್ಮ ಕಣ್ಣಿನಿಂದ ಮರೆಯಾದ ಅಂದ್ರೆ ಇರ್ಲಿಕ್ಕಾಗಲ್ಲ ಅನ್ನೋ ಒಂದು ವ್ಯಥೆ, ಅಥವಾ ಅವನೇ ನನಗೆ ಎಲ್ಲಾ ಕಾರ್ಯಗಳಿಗೆ ಸಹಕಾರಿಯಾಗಿರ್ಬೇಕು ಅನ್ನುವ ಕೆಲವು ತುಡಿತಗಳಿಂದ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ವ್ಯಕ್ತಿಯನ್ನ ಕಳ್ಕೊಂಡ ನಂತರ ಅವನಿಗಾಗಿ ಎಷ್ಟೇ ಅತ್ರು ಆ ವ್ಯಕ್ತಿಯನ್ನು ವಾಪಸ್ ಬರಲ್ಲ. ನನಗೆ ಕೆಲವೊಮ್ಮೆ ಅನ್ಸುತ್ತೆ, ಅಂದ್ರೆ ಯಾರೋ ಒಬ್ರು ಹೇಳಿದ್ದು ಕೂಡ ಅದು ಹೌದು ಅಂತ ಆಮೇಲೆ ಅನ್ನಿಸ್ತು ನನಗೆ. ಕ್ಷಮಿಸಿ, ನನಗೆ ಮೂಗಲ್ಲಿ ಇಳಿಯೋದ್ರಿಂದ ಮಧ್ಯದಲ್ಲಿ ನಿಮ್ಗೊಂದು ಕೆಟ್ಟ ಉಪದ್ರದ ಸದ್ದು. ಅವ್ರು ಹೇಳಿದ ಮಾತು ತುಂಬಾ ನನಗೆ ಹೌದು ಅಂತ ಅನ್ಸ್ತು. ನಾವು ಸಾಮಾನ್ಯ ಯಾವ್ದಾದ್ರೂ ಒಂದು ವ್ಯಕ್ತಿಯನ್ನು ಕಳ್ಕೊಂಡಾಗ ನಮಗೆ ತುಂಬಾ, ಅಂದ್ರೆ ಎಲ್ಲರದ್ದಲ್ಲ, ಕೆಲವರಲ್ಲಿ ಪ್ರಾಮಾಣಿಕವಾದದ್ದು ಇರಬಹುದು, ತುಂಬಾ ಅಪರೂಪ ಮಾತ್ರ. ಆದ್ರೆ ಸಹಜವಾಗಿ ದುಃಖ ಆಗುವ ಪ್ರಸಂಗ ಯಾಕೆ ಬರುತ್ತೆ ಅಂದ್ರೆ, ನಮಗೆ ಆ ವ್ಯಕ್ತಿಯಿಂದ ಆಗ್ತಾ ಇದ್ದ ಅನುಕೂಲತೆಗಳು ಇನ್ನಿಲ್ಲ ಅಂತ. ಅವ್ರ ಜೊತೆ ಮಾತಾಡುವಾಗ ಒಂದು ಖುಷಿ ಆಗ್ತಿತ್ತು, ಅದಿನ್ನಿಲ್ಲ ಈಗ. ಅಂದ್ರೆ ನಮ್ಗೇನೋ ಇಲ್ಲ ಅನ್ನುವ ಕಾರಣಕ್ಕೆ ದುಃಖ ಆಗುದು ಹೊರತು, ಅಯ್ಯೋ ಅವ್ರು ನಮ್ಮನ್ನ ಬಿಟ್ಟೋದ್ರು ಅನ್ನೋದಕ್ಕೆ ದುಃಖ ಆಗುದು ಬಹಳ ಕಮ್ಮಿ. ಅವ್ರಿದ್ದಿದ್ರೆ ಅಂದ್ರೆ ಸಾಮಾನ್ಯ ಕೆಲವೊಂದ್ ಸರ್ತಿ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡ ಹೊತ್ತಿಗೆ, ಈಗೆಲ್ಲ ಬಿಡಿ ಎಲ್ಲ ಆನ್ಲೈನ್ ಇರುತ್ತೆ, ಹಿಂದೆ ಎಲ್ಲ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಮಕ್ಕಳು ತುಂಬಾ ಬೇಗ ಒಂದ್ ರೀತಿ, ಅಂದ್ರೆ ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ಮಾಡುವಂತದ್ದು ಅಂತ ಅರ್ಥ. ಅಂದ್ರೆ ಶ್ರದ್ಧೆ ತಾನಾಗಿಯೇ ಬಂದು ಬಿಡ್ತಿತ್ತು. ಯಾಕೆ ಅಂದ್ರೆ ಆಗ ಆ ಮಗನಿಗೆ ಗೊತ್ತಾಗ್ತಿತ್ತು ಆಸ್ತಿಯ ತೀರುವೆ ಅಂತ ಹೇಳ್ತಾರೆ, ಅಂದ್ರೆ ಟ್ಯಾಕ್ಸ್ ಕಟ್ಟುದು.
ಅದನ್ನ ಅಪ್ಪ ಎಲ್ಲಿಗೋ ಹೋಗಿ ಕಟ್ಟಿ ಬರ್ತಿದ್ದ. ಲೈಟ್ ಬಿಲ್ ಎಲ್ಲೋ ಹೋಗಿ ಕಟ್ಟಿ ಬರ್ತಿದ್ದ. ಗ್ಯಾಸ್ ಅನ್ನ ಎಲ್ಲೋ ಹೋಗಿ ಕಟ್ಟಿ ತರ್ತಿದ್ದ. ಇನ್ಯಾವುದೋ ತಾಲೂಕು ಆಫೀಸಿನ ಇನ್ನೇನು ಫೈಲ್ಗಳನ್ನ ಇನ್ಯಾರ್ಯಾರ ಹತ್ರನೂ ಹೋಗಿ, ಇನ್ಯಾವುದೋ ಕೇಸಿಗೆ ವಕೀಲರ ಹತ್ರ ಹೋಗಿ, ಈ ಎಲ್ಲ ಒಂದೇ ಸರ್ತಿ ಮಗನ ಮೇಲೆ ಬಿದ್ದಾಗ ಅಪ್ಪ ಏನು ಮಾಡಲ್ಲ, ಮನೆಯಲ್ಲಿ ಸುಮ್ಮನೆ ಕೂತ್ ಬಿದ್ದಿದ್ದಾನೆ ಅಂತ ಅನ್ಕೊಂಡ ಮಗನಿಗೆ ಅಪ್ಪ ಎಷ್ಟು ಕೆಲಸ ಮಾಡ್ತಿದ್ದ ಅನ್ನೋದು ಆವಾಗ ಗೊತ್ತಾಗುತ್ತೆ. ಅಥವಾ ಅಮ್ಮ ಆದ್ರೆ ಅಮ್ಮ ಮನೆಯಲ್ಲಿ ಎಷ್ಟು ಜನರ ಆರೋಗ್ಯದ ಚಿಂತೆಯನ್ನು ಅವಳು ಮಾಡ್ತಿದ್ಲು 24/7. ಅಮ್ಮ ರಾತ್ರಿ 12 ಗಂಟೆಗೆ ಎಬ್ಸಿದಾಗ ಇಲ್ಲ ಇಲ್ಲ ನನ್ನ ಟೈಮ್ ಬೆಳಿಗ್ಗೆ 9 ರಿಂದ 5 ಮಾತ್ರ, ಈ ಕರಿಬೇಡ ಅಂತ ಹೇಳ್ತಾಳ. ತಕ್ಷಣವೇ ಬಂದು ಮಗುವಿಗೆ ಬೇಕಿರುವ ಆರೈಕೆಯನ್ನು ಅವಳು ಮಾಡ್ತಾಳೆ. ಹಾಗಾಗಿ ಅಂದ್ರೆ ತಾಯಿ ಸ್ವಭಾವ ಇದ್ದ ಎಲ್ಲಾ ಮಾತೆಯರು ಮಾಡುದು ಹಾಗೇನೆ. ಈ ಕಾರಣಕ್ಕಾಗಿ ಯಾವ ಸಂಬಂಧದಿಂದ ಅಳು ಅಥವಾ ಒಂದು ವ್ಯಥೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಅಡಿಕ್ಷನ್, ಅದಿಲ್ಲದೆ ಇದ್ದಾಗ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರಿಗೆಲ್ಲ ನಾವು ನೋಡ್ತೇವೆ. ಕೆಲವು ವ್ಯಕ್ತಿಯನ್ನು ಕಳ್ಕೊಂಡ ತಕ್ಷಣ ಅಂದ್ರೆ ಅದು ಒಂದು ಅವರಷ್ಟು ಜ್ಞಾನದಿಂದ ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಹೊಂದಿಕೊಂಡು ಬದುಕಿದ್ರು ಅಂದಾಗ, ಗಂಡ ತೀರಿಕೊಂಡಾಗ ಅದೇ ವ್ಯಥೆಯಲ್ಲಿ ಅವನ ಹೆಂಡತಿಯು ಕೂಡ ಆ ಕ್ಷಣದಲ್ಲೇ ಪ್ರಾಣ ಕಳ್ಕೊಳ್ಳುವಂತ ಕೆಲವು ಸ್ಥಿತಿಗಳಿವೆ. ಯಾಕೆಂದ್ರೆ ಅವರನ್ನೇ ಆಶ್ರಯಿಸಿ ಬದುಕಿದ್ದು ಅನ್ನುವ ಕಾರಣಕ್ಕಾಗಿ. ಇನ್ನು ಕೆಲವೊಮ್ಮೆ ಇನ್ನೇನೇನೋ ಸಂದರ್ಭಗಳು ಬಂದು ಅವರ ಜೀವನದಲ್ಲೇ ಆಸಕ್ತಿಯನ್ನ ಕಳ್ಕೊಂಡು ಒಂದು ರೀತಿ ಎಲ್ಲ ಮಬ್ಬಾಗಿ ಬಿಡುತ್ತಾರೆ. ಅದು ಸಲ್ಲ, ಯಾವತ್ತೂ ಮಾಡ್ಕೊಳ್ಳುವುದಲ್ಲ ಹಾಗೆ ಬದುಕನ್ನ. ಯಾಕೆಂದ್ರೆ ನಾವು ಇದೇ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಕೇಳಿ ಬಂದದ್ದಲ್ಲ. ನಮ್ಗೆ ಇಷ್ಟು ಕಾಲ ತಂದೆ ತಾಯಿಗಳಾಗಿ ಸಿಕ್ಕಿದ್ದಾರೆ ಅನ್ನೋದಕ್ಕೊಂದು ಕೃತಜ್ಞತೆಯಿಂದ ಅವರನ್ನ ನೆನಪಿಸಿಕೊಂಡು ಅವರು ಹಾಕಿಕೊಟ್ಟ ದಾರಿಯನ್ನ ಅಥವಾ ಅವರು ಇಷ್ಟಪಟ್ಟು ಮಾಡ್ತಾ ಇದ್ದ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗುದು ಅನ್ನೋದು ಮಕ್ಕಳಾಗಿ ನಾವು ತಂದೆ ತಾಯಿಗಳ ಮೇಲೆ ತೋರಿಸ್ಬೇಕಾದ ಪ್ರೀತಿ. ಜೀವತೋ ವಾಕ್ಯಕರಣಾತ್, ಗರುಡ ಪುರಾಣದಲ್ಲಿ ಬಹಳ ಸುಂದರವಾದ ಮಾತದು. ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದ್ರೆ ಅದಕ್ಕೆ ಅರ್ಥ. ಬದುಕಿದ್ದಾಗ ಮನೆಯ ಪಕ್ಕದ ಜಗಲಿಯಲ್ಲಿ ಅವರಿಗೆ ವಾಸ, ಮೊಮ್ಮಗ ನೋಡ್ತಾ ಇರ್ತಾನೆ. ಅವ್ರು ತೀರಿದ್ರು ಅಂತ ಅವ್ರನ್ನ ಕರ್ಕೊಂಡು ಹೋಗುವಾಗ ಆ ಶಾಲು ತಟ್ಟೆ ಎಲ್ಲ ತಗೊಂಡು ಒಳಗ್ ಬಂದು ಅಟ್ಟದಲ್ಲಿ ಇಡ್ತಾನೆ. ಯಾಕೋ ಕೇಳ್ತಾರೆ ಮನೆಯಲ್ಲಿ ಹಿರಿಯರು. ಅದಕ್ಕೆ ಅವನು ಹೇಳ್ತಾನೆ, ನೀವು ವಯಸ್ಸಾದಾಗ ನಿಮ್ಗೆ ಆಗುದಿಲ್ಲ ಅಂದಾಗ ಅಲ್ಲಿ ಮಲಗಿಸ್ಲಿಕ್ಕೆ ಇದೇ ಬೇಕಲ್ಲ, ಸುಮ್ಮನೆ ಯಾಕೆ ಹೊಸ್ತು ತರಬೇಕು. ಅಪ್ಪನಿಗೆ ಗಾಬರಿ ಆಯ್ತು, ನಾನೇ ಮಾಡಿದ್ದು ನನಗೆ ಹೊಡಿತಾ ಇದೆ. ಮಗುವಿಗೆ ಅದೆಲ್ಲ ಅರ್ಥ ಆಗುದಿಲ್ಲ, ಇದು ಸಂಪ್ರದಾಯ ಅಂತ ಅನ್ಕೊಳ್ಳುತ್ತೆ. ಮನೆಗೆ ಯಾರೇ ವಯಸ್ಸಾದ್ಮೇಲೆ ಅವ್ರು ಹೊರಗೆ ಮಲಗಬೇಕು, ಅವರಿಗೆ ಒಳಗೆ ಸೇರಿಸ್ಕೊಳ್ಬಾರ್ದು ಅನ್ನೋದು ತಲೆಯಲ್ಲಿ ಉಳಿಯುತ್ತೆ. ಹಾಗಾಗಿ ಅಂಥದ್ದೊಂದು ಜೀವದ ಗತಿಯನ್ನ ಒಪ್ಪಿಕೊಳ್ಬೇಕಾದದ್ದು, ಅದರ ಮೂಲಕ ಸ್ನೇಹದ ವ್ಯವಸ್ಥೆ ಎಷ್ಟು ಬೇಕು. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಈಗಲೂ ಪ್ರಸಂಗವಶಾತ್ ಮತ್ತೊಮ್ಮೆ ಹೇಳುವುದಾದ್ರೆ, ನಾವು ಲಾಕ್ ಮಾಡ್ತೇವಲ್ವಾ ಗೇಟಿಗೆ ಅಥವಾ ಬಾಗಿಲಿಗೆ, ನಮ್ ಸಂಬಂಧ ಹಾಗಿರ್ಬೇಕು. ಅದು ಅನ್ಲಾಕ್ ಮಾಡಿದಾಗ ಸಣ್ಣ ಗಾಯವೂ ಆಗ್ಬಾರ್ದು. ಅದೇ ಗೋಡೆಗೆ ಅಂಟಿಸಿದ ಒಂದು ಪೇಪರ್ ಅನ್ನ ನೀವು ಕಿತ್ರೆ ಏನಾಗುತ್ತೆ ಹೇಳಿ, ಪೇಂಟು ಹೋಗುತ್ತೆ, ಪೇಪರು ಹರಿದು ಹೋಗುತ್ತೆ. ಆ ತರ ಯಾವುದನ್ನು ಅಂಟಿಸ್ಕೊಳ್ಬಾರ್ದು. ಅದು ಕಿತ್ರೆ ಸಣ್ಣ ಗಾಯವೂ ಆಗ್ಬಾರ್ದು ಗೋಡೆ ಮೇಲೆ. ಅದಕ್ಕೆ ಡಿಸ್ಟೆಂಪರ್ ಹಾಕಿಟ್ಕೊಳ್ಬೇಕು ಯಾವಾಗ್ಲೂ. ನಮ್ಮ ಸ್ನೇಹಕ್ಕೆ ಡಿಸ್ಟೆಂಪರ್ ಹಾಕಿದ್ರೆ ಯಾವ ಸ್ನೇಹವು ಕೂಡ ಕಳಚಿ ಹೋದಾಗ ಬೇಸರ ಆಗುದಿಲ್ಲ. ಆಯ್ತು, ಇಷ್ಟು ದಿವಸ ಬಸ್ಸಲ್ಲಿ ಕೂತಿದ್ದಾಗ ಯಾರೋ ತುಂಬಾ ಮಾತಾಡ್ತಾರೆ 2 ಗಂಟೆ 3 ಗಂಟೆ, ಅವ್ರ ಸ್ಟಾಪ್ ಅಂದಾಗ ಇಳಿದು ಹೋದಾಗ, ಅಯ್ಯೋ ಇಷ್ಟೊತ್ತು ನನ್ನೊಟ್ಟಿಗೆ ಆರಾಮಾಗಿ ಮಾತಾಡ್ತಿದ್ರು, ಈಗ ಅವ್ರು ನನ್ನೊಟ್ಟಿಗಿಲ್ಲ, ನಾನು ಹೆಂಗಪ್ಪ ಬದುಕುದು ಮುಂದೆ, ಮನೆ ತನಕ ಹೆಂಗಪ್ಪ ಹೋಗ್ಲಿ ಅಂತ ಬಬ್ಬೆ ಹೊಡಿತಾರ? ಇಲ್ಲ ತಾನೆ. ನಾವು ಫಿಕ್ಸ್ ಆಗಿದ್ದೇವೆ ಅವ್ರು ಬಂದು ಕೂತಾಗ, ಇವ್ರು ಮಂಡ್ಯದಲ್ಲಿ ಇಳಿತಾರೆ, ಆಮೇಲೆ ನನಗೆ ಅವ್ರು ಸಿಗಲ್ಲ, ಇನ್ಯಾರು ಬರ್ಬೋದು ಅಂತ ನಾವು ಕೂಡುವಾಗ್ಲೇ ಬಂದು ಕೂಡುವವ ಹೊರಟು ಹೋಗುವವ ಅನ್ನುವ ಎಚ್ಚರಿಕೆಯಿಂದ ಬದುಕಿದ್ದಾದ್ರಿಂದ ನಮ್ಗೆ ಅಳು ಬರ್ಲಿಲ್ಲ. ಅವ್ನು ಸ್ಟಾಪ್ ಬಂದು ಇಳಿದಾಗ. ಜೀವನನು ಒಂದು ಪ್ರಯಾಣ, ಅದರಲ್ಲಿ ಬರ್ತಾರೆ, ಕೂಡ್ತಾರೆ, ಹೋಗ್ತಾರೆ. ಕೆಲವೊಮ್ಮೆ ನಾವೇ ಮೊದ್ಲು ಇಳಿಬೇಕಾಗುತ್ತೆ, ಕೆಲವೊಮ್ಮೆ ನನ್ಗಿಂತ ನಂತರದಲ್ಲಿ ಮೊದ್ಲೇ ಇಳಿಯುವವರು ಕೆಲವರು ಇರ್ತಾರೆ. ಯಾರಿಗೂ ಗೊತ್ತಿಲ್ಲ ಯಾರು ಎಲ್ಲಿ ಇಳಿಬೇಕು ಅಂತ. ಅದು ಒಂದು ಸ್ಟಾಪ್ ಅಲ್ಲ, 10 ಬಸ್ಗಳನ್ನು ಹತ್ತಬೇಕು. ಬದ್ರಿಗೆ ಹೋಗ್ಬೇಕು, ಕೇದಾರಕ್ಕೆ ಹೋಗ್ಬೇಕು ಅಂದ್ರೆ ಒಂದೇ ಇವತ್ತೆಲ್ಲ ಒಂದ್ ಸರ್ತಿ ಇಲ್ಲಿ ಹತ್ತಿದ್ರೆ ಅಲ್ಲೆಲ್ಲೋ ಇಳಿತೀವಿ, ಆಕಾಶದಲ್ಲಿ ಸಾಕ್ತೀವಿ. ಹಿಂದೆ ಹಾಗಲ್ಲಲ್ಲ, ಎಲ್ಲಿಂದನೋ ಎಲ್ಲಿಗೋ ಜಟಕಾ ಗಾಡಿ, ಕಾಡಲ್ ಮಧ್ಯದಲ್ಲೆಲ್ಲ ಹೋಗ್ಲಿಕ್ಕೆ ಆಗದೆ ಇದ್ದಾಗ ಹಗಲು ತನಕ ಕಾದು ಹೋಗ್ಬೇಕು. ಇಂಥದ್ದೇನೇನೋ ಕಷ್ಟಗಳಿತ್ತು. ಎಷ್ಟೋ ಜನ ದಾರಿಯಲ್ಲಿ ಕೈ ತಪ್ಪಿಸ್ಕೊಳ್ತಿದ್ರು, ಅನಾರೋಗ್ಯದಿಂದ ಪ್ರಾಣ ಬಿಡ್ತಿದ್ರು. ಹಾಗಾಗಿ ಹಿಂದೆಲ್ಲ ಕಾಶಿ ಸಮಾರಾಧನೆ, ಬದ್ರಿ ಸಮಾರಾಧನೆ, ಕೇದಾರ ಸಮಾರಾಧನೆ ಅನ್ನೋದಕ್ಕೊಂದು ಅರ್ಥ ಇತ್ತು. ಯಾಕಂದ್ರೆ ಜೀವನವನ್ನು ಒತ್ತೆ ಇಟ್ಟು ಹೋಗಿ ಬರ್ತಿದ್ರು. ಅವ್ರು ಬಂದ್ರೆ ಆ ಕಾಶಿಯನ್ನು ನೋಡಿದಷ್ಟು ಪುಣ್ಯ ನಮಗೆ. ಯಾಕಂದ್ರೆ ಜೀವ ಪಣಕ್ಕಿಟ್ಟು ಹೋಗಿ ಬಂದಿದ್ದಾನೆ. ಈಗ ರಾತ್ರಿ ಕೂತು ಬೆಳಿಗ್ಗೆ ಹೋಗಿ, ಬೆಳಿಗ್ಗೆ ಕೂತು ರಾತ್ರಿ ವಾಪಸ್ ಬಂದು ಕಾಶಿ ಸಮಾರಾಧನೆಗೆ ಏನರ್ಥ? ಇದು ಕಲಿಯುಗದಲ್ಲಿರುವ, ಅಂದ್ರೆ ನಾನು ಹೋಗುದೇ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ನಮ್ಗೆ ಆ ಭಾವನೆ ಬಹಳ ಚಿಕ್ಕದಾಗ್ಬಿಡುತ್ತೆ ಅದರಲ್ಲಿ. ಇದು ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಮುಂದೆ ಬರುತ್ತೆ.
ತೀರ್ಥಯಾತ್ರೆ ಅಂದ್ರೆ ಏನು ಅಂದ್ರೆ ದೂರದ ಊರಿನಲ್ಲಿ ಒಂದು ಕೊಳದಲ್ಲಿ ಹೋಗಿ ಸ್ನಾನ ಮಾಡುವ ಕಾಗೆ ಸ್ನಾನ ಅಂತ. ತೀರ್ಥಯಾತ್ರೆ ಅಂದ್ರೆ ಏನು ಅಂದ್ರೆ ದೂರದ ಒಂದು ಜಾಗದಲ್ಲಿ ಹೋಗಿ ಒಂದು ಕೊಳದಲ್ಲಿ ಮುಳುಗಿ ಕಾಗೆ ಹಾಗೆ ಮಿಂದು ವಾಪಸ್ ಬರುದು. ಯಾಕೆ ಅಂದ್ರೆ ಅವ್ರಿಗೆ ಅದರ ಕ್ಷೇತ್ರದ ಮಹತ್ವ ಗೊತ್ತಿಲ್ಲ, ಅಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅಲ್ಲಿ ಉಪವಾಸ ಹೇಗಿರ್ಬೇಕು, ದಾನ ಏನ್ ಮಾಡ್ಬೇಕು, ಮಂತ್ರ ಏನ್ ಹೇಳ್ಕೊಳ್ಬೇಕು, ಆ ನದಿಯ ದೇವತೆ ಯಾರು, ಅಲ್ಲಿರುವ ಕ್ಷೇತ್ರ ದೇವತೆ ಯಾರು, ಅಲ್ಲೊಂದಿಷ್ಟು ಪ್ಲಾಸ್ಟಿಕ್ ಅನ್ನು ಒದರಾಡಿ ಗಲೀಜ್ ಮಾಡಿ ಒಂದಿಷ್ಟು ನೀರಿಗೆ ಇನ್ನಷ್ಟು ಹಾನಿ ಮಾಡಿ ಬರ್ತೇವೆ. ನಾವೇ ಒಂದು ರೂಮ್ ಅಲ್ಲಿ ಚೆನ್ನಾಗಿದ್ದು ಅಲ್ಲೇ ನಮ್ಮ ದೇಹದ ಮಲವನ್ನೆಲ್ಲ ಹೊರಕ್ಕೆ ಬಿಟ್ಟು ಅದೇ ಮಲ ನಾವು ಮೀಯುವ ಜಾಗಕ್ಕೆ ಬಂದು ಇನ್ನೊಂದು ಕಡೆಯಿಂದ ಡ್ರೈನೇಜ್ ಬೀಳ್ತಾ ಇರುತ್ತೆ, ಮತ್ತೊಂದು ಕಡೆ ನಾವು ಪವಿತ್ರರಾದೆವು ಅಂದ್ಕೊಂಡು ಸ್ನಾನ ಮಾಡಿ ಎದ್ದು ಬರ್ತೇವೆ. ನಾನು ಯಾವುದು ಅತಿಶಯ ಹೇಳ್ತಾ ಇಲ್ಲ. ಬದ್ರಿನೂ ಹಾಗೆ, ಕಾಶಿನೂ ಹಾಗೆ, ಕೇದಾರನೂ ಹಾಗೆ, ಯಾವ ಕ್ಷೇತ್ರಗಳಿಗೆ ಹೋದ್ರು ಇವತ್ತಿನ ದುಸ್ಥಿತಿ ಹೀಗೇನೆ. ಅಲ್ಲಿ ಕಟ್ಟಿದ್ದಾರೆ ಗೆಸ್ಟ್ ಹೌಸ್ಗಳು ಅಂತ, ಅದಕ್ಕೆ ಹೋದ್ರೆ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂದ್ರೆ ನಾವ ತೀರ್ಥಕ್ಕೆ ಅವಮಾನ ಮಾಡಿ ಬರ್ತೇವೆ ಅಂತ ಅರ್ಥ. ಯಾಕೆಂದ್ರೆ ನಾವು ಸ್ನಾನ ಮಾಡಿದ್ದು ಎಲ್ಲವೂ ಕೂಡ ಎಲ್ಲಿಗೆ ಹಾಕ್ತಾರೆ ಹೇಳಿ, ಅವ್ರಿಗೆ ಸುಲಭ. ನದಿಗೆ ಹಾಕ್ಬಿಟ್ರೆ 2 ನಿಮಿಷದಲ್ಲಿ ಅದಕ್ಕೆ ಅವರು ಪರ್ಮಿಷನ್ ಎಲ್ಲ ತಗೊಳ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಇರುತ್ತೆ. ಹೊಂಡ ತೋಡ್ಬೇಕು, ಕ್ಲೀನ್ ಮಾಡ್ಬೇಕು, ಹಾಗೆ ಬಿಡ್ಬೇಕು. ಯಾರು ಮಾಡ್ತಾರೆ? ಇದು ನಮ್ಮ ದುಸ್ಥಿತಿ. ಅದರಿಂದಾಗಿ ನಮಗೆ ಸಂಬಂಧಗಳು ಹೇಗಿರ್ಬೇಕು ಅಂದ್ರೆ ಲಾಕ್ ಮಾಡುವ ಹಾಗಿರ್ಬೇಕು. ಪೇಪರ್ ಅಂಟಿಸಿ ಕಿತ್ರೆ ಪೇಪರು ಗೋಡೆನು ಅದರ ಪೇಂಟ್ ಕೂಡ ಹಚ್ಚಿ ಇದ್ದದ್ದನ್ನ ಕಿತ್ತು ಹೋಗುವ ಹಾಗೆ ಮಾಡ್ಕೊಳ್ಬಾರ್ದು ಅನ್ನೋದನ್ನ, ಸ್ನೇಹ ಹೇಗಿರ್ಬೇಕು ಅನ್ನೋದನ್ನ ಶುಕಾಚಾರ್ಯರು ಹೇಳಿದ್ರು. ಬಾಲಘ್ನೋ ವ್ರೀಳಿತಾಸ್ತತ್ರ ಬಾಲಹತ್ಯಾ ಹತ ಪ್ರಭಾಹ ಬಾಲಹತ್ಯಾ ವ್ರತಂ ಚೇರು ಬ್ರಾಹ್ಮಣೈರ್ ಯನ್ನಿರೂಪಿತಂ ಯಮುನಾಯಾಂ ಮಹಾರಾಜೋ ಸ್ಮರಂತ್ಯೋ ದ್ವಿಜಭಾಷಿತಂ. ಬಾಲಘ್ನ ಯಾರು? ಬಾಲಜ್ಞ ಸಾರಿ, ವಿಷ ಇಕ್ಕಿ ಕೊಂದವರು, ವಿಷ ತಿನ್ನಿಸಿ ಸಾಯಿಸಿದವರು. ವ್ರೀಳಿತಾಹ ನಾಚಿಕೆಗೀಡಾದ್ರು. ಛೆ, ಎಂತ ತಪ್ಪು ಮಾಡಿದ್ವಿ, ವಿನಾಕಾರಣ ಒಂದು ಒಳ್ಳೆ ಮಗುವನ್ನ ಈ ಮನೆಯಿಂದ ಹೊರಗಟ್ಟಿ ಬಿಟ್ಟೆವು. ಬಾಲಹತ್ಯಾ ಹತ ಪ್ರಭಾಹ, ಆ ಕೊಲೆಯಿಂದ ಏನಾಯ್ತು ಅಂದ್ರೆ ಅವರ ಮೋರೆಯಲ್ಲಿದ್ದ ಒಂದು ಸಹಜವಾದ ನೈಜವಾದ ವರ್ಚಸ್ಸು ಲುಪ್ತವಾಗಿ ಪ್ರೇತ ಕಳೆ ತುಂಬ್ತಾ ಇತ್ತು ಅವರ ಮುಖದಲ್ಲಿ. ಇದು ತಪ್ಪು ಮಾಡಿದವರ ಬದುಕಿನಲ್ಲಿ ನಿರಂತರ ಕಾಣುವಂತಹ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ಪ್ರಾಣ ಶಕ್ತಿಯಿಂದಾಗಿ ಬದುಕು ತುಂಬಾ ಸುಂದರವಾಗಿರುತ್ತೆ. ಆದ್ರೆ ನಮಗೆ ಪ್ರಾಣ ಶಕ್ತಿಯನ್ನು ಕಳ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಅಸೂಯೆ ಪಡ್ಬೇಕು ಎಲ್ಲರ ಬಗ್ಗೆ. ಆಮೇಲೆ ಇನ್ನೊಬ್ಬರ ಬಗ್ಗೆ ಚಾಡಿ ದೂರು, ಪಿಶುನ ಅಂತ ಹೇಳ್ತಾರೆ ಅದಕ್ಕೆ. ಪಿಶುನವನ್ನ ಒಬ್ರು ಕಿವಿ ಊದುದು, ಅಥವಾ ಇನ್ನೊಬ್ರು ಬೆಳೆಯುವ ಪ್ರಸಂಗವನ್ನ ಕಿತ್ ಹಾಕುದು, ಅವ್ರು ಬೆಳೀತಾ ಇದ್ರೆ ಅವರಿಗೆ ಕಾಲಡ್ಡ ಹಾಕುದು. ಆಮೇಲೆ ಇನ್ನು ದುಶ್ಚಟಗಳು, ಕುಡಿಯುವುದೋ ತಿನ್ನುವುದೋ ಬೇಡವಾದದ್ದನ್ನ. ಅಂದ್ರೆ ಅಪರಾಧದ ಹೆಚ್ಚಳ ಮನುಷ್ಯನ ಪ್ರಾಣಶಕ್ತಿಯ ಕೊರತಕ್ಕೆ ಅಥವಾ ಕಡಿಮೆ ಆಗುವುದಕ್ಕೆ ಕಾರಣವಾಗುತ್ತೆ. ಆದ್ರಿಂದ ಇವರು ಬಾಲಹತ್ಯಾ ಕ್ರಮದಿಂದ ಹತ ಪ್ರಭಾಹ, ಪ್ರಭೆ ಹತವಾಯಿತು, ಕಳೆದು ಹೋಯಿತು. ಆಮೇಲೆ ಆಮೇಲೆ ಅಂಗಿರಸರು ಹೇಳಿದ ಮಾತಿನಿಂದ ಅವರಿಗೆ, ಆಮೇಲೆ ಅಲ್ಲಿದ್ದ ಋತ್ವಿಜರ ಹತ್ರ ಎಲ್ಲರ ಹತ್ರನು ತಮ್ಮ ತಪ್ಪೇನಾಯ್ತು ಅಂತ ಅವ್ರು ಹೇಳಿಕೊಂಡ್ರು. ಯಮುನಾಯಾಂ ಮಹಾರಾಜ ಸ್ಮರಂತ್ಯ ದ್ವಿಜಭಾಷಿತಂ ಬಾಲಹತ್ಯಾ ವ್ರತಂ ಚೇರುಹು. ಮಗುವನ್ನ ಕೊಂದ ಪಾಪಕ್ಕೆ ಹೇಳಿದ ವ್ರತವನ್ನು ಯಮುನೆಯ ದಡದಲ್ಲಿ ಕುಳಿತು ಅದಕ್ಕೆ ಅವ್ರು ಏನೋ ಹೇಳಿದ್ದಾರೆ. ಅದೇನು ಅಂತ ಇಲ್ಲಿ ಪ್ರಾಯಶ್ಚಿತ್ತವಾಗಿ, ಪ್ರಾಯಶ್ಚಿತ್ತ ಅನ್ನೋ ಶಬ್ದದ ಅರ್ಥವೂ ಕೂಡ ಪ್ರಾಯ ಚಿತ್ತ ಶೋಧನಂ. ಇನ್ ಮುಂದೆ ಯಾವತ್ತೂ ಕೂಡ ನಮ್ಮಿಂದ ಇಂಥ ತಪ್ಪಾಗಬಾರದು ದೇವರೇ ಅಂತ ದೇವರ ಹತ್ರ ಹತ್ತು ಕರೆದು ತನ್ನ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿ ದೇಹ ದಂಡನೆ, ಮಾತಿನ ದಂಡನೆ ಅಥವಾ ಮನಸ್ಸಿನ ದಂಡನೆ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದು ಅನ್ನೋದು ಒಟ್ಟು ಅದರ ಅಭಿಪ್ರಾಯ. ನಾರದರು ಇನ್ನು ಈಗ ಒಂಥರ ವೇದಿಕೆ ಪಾತ್ರೆ ಚೆನ್ನಾಗಿ ತೊಳೆದು ಕ್ಲೀನ್ ಆಗಿ ಕೂತಿದೆ, ಇನ್ನು ಹಾಕಿದ್ರೆ ಒಳ್ಳೆಯ ಹಾಲು ಸಿಗುತ್ತೆ, ಒಳ್ಳೆಯ ಕೆನೆ ಸಿಗುತ್ತೆ. ಆಮೇಲೆ ಅದು ಕೂಡ ಮರದ ಅದು ಈ ಮಣ್ಣಿನ ಪಾತ್ರೆ, ಮಣ್ಣಿನ ಒಲೆ, ಕೆಳಗಡೆ ಕಟ್ಟಿಗೆ, ಶುದ್ಧ ದೇಸಿ ದನದ ಹಾಲು. ಇನ್ನು ಕೇಳ್ಬೇಕಾ? ಅದನ್ನ ಹಾಕ್ತಾ ಇದ್ರೆ ಅದು ಕೆನೆ ದಪ್ಪ ಕಟ್ಟಿದ್ ಹೇಗೆ ಅಂದ್ರೆ ಅದ್ರ ಮೇಲೆ ನೀವು ಜಿಗಿದ್ರೆ ಅದು ಮತ್ತೆ ನಿಮ್ಮನ್ನ ಆಕಾಶಕ್ಕೆ ಏರಿಸ್ಬೇಕು, ಅಷ್ಟು ದಪ್ಪ ಕಟ್ಟಬೇಕು ಕೆನೆ. ಹಾಗಿರುವಂತಹ ಒಂದು ಪ್ರಸಂಗವನ್ನ ನಾರದರು ಸೃಷ್ಟಿ ಆಯ್ತು ಅಂತ ಅವರಿಗೆ ಸಮಾಧಾನ ಆಯ್ತು. ಈಗ ರೆಡಿ, ಜ್ಞಾನವನ್ನ ಈಗ ಕೊಟ್ರೆ, ಹಿಂದೆ ಕೊಟ್ಟಿದ್ದಿದ್ರೆ ಇಷ್ಟು ಸೀರಿಯಸ್ ಆಗಿ ಏನು ತಗೊಳ್ತಿರ್ಲಿಲ್ಲ ಯಾರು. ಈಗ ಕೊಟ್ರೆ ಎಲ್ಲರೂ ಕೂಡ ಆ ಪತ್ನಿಯರು ಸೇರಿ ಚಿತ್ರಕೇತುವಿನ ಜೊತೆಗೆ
ಒಳ್ಳೆಯ ಸಾಧನೆಯನ್ನು ಮುಂದುವರಿಸ್ತಾರೆ ಅಂತ ನಾರದರು ಆ ಮಂತ್ರೋಪದೇಶವನ್ನ ಆರಂಭಗೊಳಿಸ್ತಾರೆ. ಸ ಇತ್ತಂ ಪ್ರತಿಬುದ್ಧಾತ್ಮ ಚಿತ್ರಕೇತುರ್ದ್ವಿಜೋಕ್ತಿಭಿ ಗೃಹಾಂಧ ಕೂಪಾನ್ ನಿಷ್ಕ್ರಾಂತ ಸರಪಂಕಾದಿವದ್ವಿಪಃ. ಈ ರೀತಿ ಪ್ರತಿಬುದ್ಧ ಆತ್ಮ, ಎಚ್ಚರವಾದ ಮನಸ್ಸುಳ್ಳವನಾಗಿ, ಪ್ರತಿಬುದ್ಧ ಅಂದ್ರೆ ಪ್ರತಿ ಹಂತದಲ್ಲೂ ಅವನಿಗೆ ಎಚ್ಚರಿಕೆ ಆಯ್ತು. ಕೆಲವೊಮ್ಮೆ ಏನು ಅಂದ್ರೆ ಯಾರೋ ಒಬ್ರು ನನ್ನ ಹತ್ರ ಬಂದು ತುಂಬಾ ಮಾತಾಡ್ತಿದ್ರು. ಅಂದ್ರೆ ಅವ್ರು ತುಂಬಾ ಡೀಪ್ ಆಗಿ ಶಾಸ್ತ್ರವನ್ನ ಓದಿದ್ದಾರೆ, ಅಂದ್ರೆ ಲೌಕಿಕರೇ, ಆದ್ರೆ ಗಂಭೀರವಾಗಿ ಅದರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಸುಮಾರು 40 ವರ್ಷ ಅಂತಾನೆ ಹೇಳ್ಬೋದು. ಅವರು ಒಂದ್ಸರ್ತಿ ಹೇಳಿದ್ರು, ನನಗೆ ಜೀವನದಲ್ಲಿ ದುಡ್ಡು ಕಳೆದು ಹೋದ್ರೆ, ಅಥವಾ ಯಾರಾದ್ರೂ ವ್ಯಕ್ತಿಗಳನ್ನ ಮಾತಾಡಿಸದೆ ಬಿಟ್ರೆ, ಅಥವಾ ಇನ್ನೇನೇನೋ ಕಷ್ಟಗಳು ಬಂದ್ರೆ, ನಾನು ಗೀತೆ ಓದಿದ್ದೇನೆ, ಅದರಿಂದಾಗಿ ಗೀತೆಯಿಂದ ನಾನು ಸಮಾಧಾನ ಮಾಡ್ಕೊಳ್ತೇನೆ. ಆದ್ರೆ ಸುಮಾರು ಒಂದು 25 ವರ್ಷದ ಹಿಂದೆ ನನ್ನ ಅಮ್ಮನನ್ನು ನಾನು ಕಳ್ಕೊಂಡೆ. ಅದರ ವ್ಯಥೆ ಮಾತ್ರ ನನಗೆ ಇವತ್ತಿಗೂ ಕೂಡ, ಅದನ್ನ ನೆನೆದಾಗಲೆಲ್ಲ ನಾನು ಒಂಥರ ಶಿವರಿಂಗ್ ತರ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂಥರ ಮೈ ಮರ್ತು ಬಿಡ್ತೇನೆ. ನಂಗೆ ಎಲ್ಲಾ ಪರಿಸ್ಥಿತಿಗಳು ಕೈಯಿಂದ ತಪ್ಪಿ ಹೋದಾಗ ಅನ್ಸುತ್ತೆ, ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಹಾಗೆ ಅವರಿಗೆ ಸಮಾಧಾನ ಹೇಳಲಿಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ವಿಷಯ ಗೊತ್ತು, ಯಾವುದು ಹೊಸ್ತು ಹೇಳುವುದಲ್ವೇ ಅಲ್ಲ. ಆದ್ರೆ ಆ ತಾಯಿ ಯಾಕೆ ಹಾಗಾಯ್ತು ಅಂದ್ರೆ, ಚಿಕ್ಕಂದಿನಿಂದ ಅವರಿಗೆ ಅಧ್ಯಾತ್ಮದ ದಾರಿಯಲ್ಲಿ ಎಳ್ಕೊಂಡು ಹೋದವರೇ ತಾಯಿ. ತಂದೆ ತುಂಬಾ ಎಲ್ಲೆಲ್ಲೋ ತಿರುಗಾಡುವವರು, ಮನೆ ಬಗ್ಗೆ ಗಮನ ಇಲ್ಲ. ಅಂದ್ರೆ ಮಗುವಿಗೆ ಬೇಕಿರುವ ಒಂದು ಸಣ್ಣ ಮರಳಿನ ಕಣದಿಂದ ಹಿಡಿದು ಬೆಟ್ಟದ ತನಕದ ಎಲ್ಲ ಸಂಗತಿಗಳನ್ನು ಒದಗಿಸ್ತಾ ಇದ್ದವಳು ಅವಳೆ. ಹಾಗಾಗಿ ಈಗ ಅವರಿಗೆ ಎಷ್ಟು ಅಂದ್ರೆ ಸುಮಾರು 70 ವಯಸ್ಸು. ಆ ವ್ಯಕ್ತಿಗೆ ತುಂಬಾ ಒಳ್ಳೆಯ ಸ್ಥಾನದಲ್ಲೂ ಇದ್ದಾರೆ, ಬೇಕಾದಷ್ಟು ವ್ಯವಹಾರಗಳಿವೆ, ಎಲ್ಲರನ್ನೂ ಸಮಾಧಾನ ಪಡಿಸ್ತಾರೆ. ತಾಯಿ ವಿಷಯ ಬಂದ ತಕ್ಷಣ ಫುಲ್ ಡಲ್ ಆಗ್ಬಿಡ್ತಾರೆ. ಅಂದ್ರೆ ಹೀಗೆ ಪ್ರತಿಬುದ್ಧ ಅಂದ್ರೆ ಪ್ರತಿ ವಿಷಯದಲ್ಲೂ ಬೋಧ ಬರುವುದುಂಟಲ್ಲ, ಸುಲಭ ಅಲ್ಲ. ನಮಗೂ ಕೂಡ ನೋಡಿ, ಕೆಲವರಿಗೆ ತಿನ್ನೋ ವಿಷಯದಲ್ಲಿ ಯಾರು ಏನು ನನ್ನ ಎಳ್ಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಬರಲ್ಲ ಅಂತಾರೆ. ಆದ್ರೆ ಸಿನಿಮಾ ತೋರಿಸ್ತೇನೆ ಅಂದ್ರೆ ಟಪ್ಪನಾಪತ್ತೆ ಆಗ್ಬಿಡ್ತಾರೆ. ಅಂದ್ರೆ ಒಂದ್ರಲ್ಲಿ ಇಂದ್ರಿಯದ ಜಯ ಇದ್ದವರು ಇನ್ನೊಂದು ಯಾವುದೋ ವಿಷಯದಲ್ಲಿ ಸೋತು ಹೋಗ್ತಾರೆ. ಆದ್ರೆ ಅದು ಕೂಡ ಸಾಧನೆಯ ದಾರಿಯಲ್ಲಿ ಕಣ್ಣಿನಿಂದ ಸೋಲದೆ ಇದ್ರು ಕಿವಿಯಿಂದ ಸೋಲ್ಬಹುದು, ಕಿವಿಯಿಂದ ಸೋಲದೆ ಇದ್ರು ತಿನ್ನುವ ಬಾಯಿಯಿಂದ ಸೋಲ್ಬಹುದು, ಬಾಯಿಯಿಂದ ಸೋಲದೆ ಇದ್ರು ಯೋಚನೆ ಮಾಡುವ ಕ್ರಮದಲ್ಲೇ ಸೋತು ಹೋಗ್ಬೋದು. ಹೀಗೆ ಎಲ್ಲ ರೀತಿಯಿಂದಲೂ ಸೋಲದಂತಹ ಎಚ್ಚರಿಕೆಯನ್ನ ಈ ಹಿಂದೆ ಆ ಜೀವಾತ್ಮ ಮತ್ತು ಅಂಗಿರಸರು ಕೊಟ್ಟ ಮಾತುಗಳಿಂದ ಪ್ರತಿಬುದ್ಧ ಪ್ರತಿಯೊಂದು ವಿಷಯದಲ್ಲೂ ಬೋಧ ಉಳ್ಳವನಾಗಿ, ಅಂದ್ರೆ ಸರ್ವಾತ್ಮನ ಸಿದ್ಧನಾಗಿದ್ದ ಅಂತಹ ಆ ಚಿತ್ರಕೇತುವು ಗೃಹಾಂಧಕೂಪ ನಿಷ್ಕ್ರಾಂತ. ಈ ಸಂಸಾರ, ಮನೆ, ಮಠ, ಅಂದ್ರೆ ಸಂಬಂಧಗಳು, ಇಲ್ಲಿಯ ಆಸ್ತಿ ಪಾಸ್ತಿ ವ್ಯವಸ್ಥೆ, ಇದು ಒಂದು ಅಂಧಕೂಪ, ಬೆಳಕಿಲ್ಲದ ಕತ್ತಲೆಯ ಬಾವಿ. ಕೂಪ ಅಂದ್ರೆ ಇಳಿಲಿಕ್, ಈ ವಾಪಿ ಅಂದ್ರೆ ಇಳಿಬಾವಿ ಅಂತ ಅರ್ಥ. ಕೂಪ ಅಂದ್ರೆ ಬಿದ್ರೆ ಹಗ್ಗನೆ ಹಾಕಿ ಯಾರಾದ್ರೂ ಎಳೆದು ಹಾಕ್ಬೇಕಷ್ಟೇ ಹೊರತು ಅವನಾಗಿ ಮೇಲೆ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ಕೂಪ ಅಂತ ಹೆಸರು. ಅದಕ್ಕೆ ನೋಡಿ ಕೂಪ ಮಂಡೂಕ ಅಂತ ಹೇಳುದು, ವಾಪಿ ಮಂಡೂಕ ಅಂತ ಹೇಳಲ್ಲ. ನಮಗೆ ಸಾಮಾನ್ಯ ಏನು ಅಂದ್ರೆ ವಾಪಿ ಮತ್ತೆ ಕೂಪ ಎರಡು ಸಮಾನಾರ್ಥಕ ಪದ ಅಂತ ನಾವು ಅನ್ಕೊಂಡಿರ್ತೀವಿ. ಆ ವಾಪಿನೇ ಕನ್ನಡದಲ್ಲಿ ಬಾವಿ ಆಯ್ತು. ಆದ್ರೆ ಇಳಿಬಾವಿಯನ್ನ ವಾಪಿ ಅಂತ ಹೇಳ್ತಾರೆ. ಇಳಿಲಿಕ್ಕಿಲ್ಲ, ಬಿದ್ರೆ ಯಾರೋ ಹಗ್ಗ ಹಾಕಿ ಹಿಡ್ಕೊಂಡೆ ಅವನನ್ನ ಬಕೆಟ್ ಅಲ್ಲಿ ಕೂಡಿಸಿ ಎಬ್ಬಿಸ್ಬೇಕು ಮೇಲೆ, ಅವನಾಗಿ ಮೇಲೆ ಹತ್ತಿ ಬರ್ಲಿಕ್ಕಾಗಲ್ಲ. ಇದಕ್ಕೆ ಕೂಪ ಅಂತ ಹೆಸರು. ಈ ಸಂಸಾರ ಅನ್ನೋದೊಂದು ಕೂಪ ಇದ್ದ ಹಾಗೆ, ಅವನಾಗಿ ಮೇಲೆ ಹತ್ತಿ ಬರ್ಲಿಕ್ಕಾಗುದಿಲ್ಲ. ಆದ್ರೆ ಈ ನಾರದರು ಮತ್ತು ಅಂಗಿರಸರು ಅನ್ನುವಂತಹ ಜ್ಞಾನಿಗಳು, ಅವರು ಕೊಟ್ಟ ಜ್ಞಾನದ ಹಗ್ಗದಿಂದ ಅವನು ಗೃಹಾಂಧ ಕೂಪಾತ್ ನಿಷ್ಕ್ರಾಂತ. ಗೃಹಾಂಧ ಕೂಪದಿಂದ, ಅಂಧಕೂಪ ಅಂದ್ರೆ ಅದು ಕತ್ತಲೆಯ ಕೊಂಪೆ, ಏಳ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಇರ್ಲಿಕ್ಕಾಗಲ್ಲ, ಅಂತಹ ದುಸ್ಥಿತಿಯಿಂದ ಅವನನ್ನ ಮೇಲಕ್ಕೆತ್ತಿದ್ರು. ಹೇಗೆ ಬಂದ ಅಂದ್ರೆ ಸರಪಂಕಾದಿವತ್ ದ್ವಿಪ. ದ್ವಿಪ ಅಂದ್ರೇನು? ಆನೆ. ಯಾಕೆ? ಒಂದ್ಸರ್ತಿ ಸೊಂಡ್ಲಿನಿಂದ ಕುಡಿಯತ್ತೆ, ಇನ್ನೊಂದ್ ಸರ್ತಿ ಬಾಯಿಗೆ ಹಾಕೊಂಡು ಮತ್ತೆ ಕುಡಿಯತ್ತೆ. ಹೀಗ್ ಕುಡಿಯುದಿಲ್ಲ, ಹೀಗ್ ಕುಡಿಯುದು. ಹೀಗ್ ಕುಡಿಲಿಕ್ಕೆ ಮೇಲೆ ಮೂಗಡ್ಡ, ಹೀಗ್ ಕುಡಿಬೇಕದು. ಆದ್ರಿಂದ